ಹಾಯ್! ತುಂಬ ದಿನದಿಂದ ಅಮ್ಮಂಗೆ ಮನೆಗೆ ಬಾರಮ್ಮ ಅಂತ ಕರಿತಾನೆ ಇದ್ದೆ. ಬಟ್ ಬೇರೆ ಕೆಲಸ ಎಲ್ಲ ಇತ್ತು ಅಂತ ಬಂದೇ ಇರಲಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ಹೇಳ್ದೆ ಕೇಳದೆ ಬಂದು ಸರ್ಪ್ರೈಸ್ ಕೊಟ್ಟರು. ಸಖತ್ ಖುಷಿ ಆಯಿತು ಅವ್ರು ಬಂದಿದ್ದನ್ನು ನೋಡಿ. ಸೊ ಅವರಿಗೆ ಅಂತ ಮಟನ್ ಮುಮ್ತಾಜ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲು ಮಟನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ. ಈ ಮಟನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ನೆಕ್ಸ್ಟ್ ಒಂದು ದೊಡ್ಡ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇದರಲ್ಲಿ 2 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲೇ ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದೆರಡನ್ನೂ ಹಾಕಿದ್ಮೇಲೆ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲೇ ಮತ್ತೆ ಈಗ ತೋರಿಸಿರೋ ಎಲ್ಲ ಮಸಾಲೆಗಳನ್ನು ರೆಡಿ ಮಾಡಿಕೊಂಡು ಇದ್ರ ಜೊತೆನೇ ಹಾಕಿ ಜಸ್ಟ್ ಒಂದು 2 ನಿಮಿಷ ಚೆನ್ನಾಗಿ ಹುರಿದು ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾಗಲಿ ಇದು. ಇನ್ನು ಉಳಿದಿರೋಂಥ ಅದೇ ಎಣ್ಣೆನಲ್ಲೇ ಮ್ಯಾರಿನೇಟ್ ಆಗಿರೋವಂಥ ಮಟನನ್ನು ಹಾಕಿ ಚೆನ್ನಾಗಿ ಎಣ್ಣೆ ಮತ್ತು ನೀರಿನ ಅಂಶ ಬಿಟ್ಕೊಳ್ಳೋವರೆಗೂ ಇದನ್ನು ಹಾಗೆ ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಬಿಸಿನೀರನ್ನು ಹಾಕಿ 3 ವಿಷಲ್ ಬರೆಸ್ಕೊಂಡೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಮಸಾಲ ಜೊತೆಗೆ ಮೊಸರು ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ಮಟನ್ ಜೊತೆ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ, ತುಪ್ಪ ಮತ್ತು ಕೊತ್ತಂಬರಿನ ಹಾಕಿ ಸರ್ವ್ ಮಾಡಿದ್ರಂತೂ ವಾಹ್, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸು ಈ ಮಟನ್ ಬದಲು ಪನ್ನೀರು, ಮಶ್ರೂಮು ಅಥವಾ ತರಕಾರಿಗಳನ್ನು ಹಾಕಿ ಇದೇ ಥರ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನಿವತ್ತು ಇದ್ರ ಜೊತೆ ಅಮ್ಮನಿಗೆ ಬಿಸಿ ಬಿಸಿ ಜೋಳದ ಮುದ್ದೆ ಮಾಡಿಕೊಟ್ಟೆ. ಅವರಿಗಂತೂ ತುಂಬಾ ಇಷ್ಟ ಆಯಿತು. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.